ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪೂರ್ವಿ, ನೀನ್ಯಾಕೆಲ್ಲ ದೀಪ ಹಚ್ಚದೆ? ಏನು ವಿಶೇಷತೆ ಇವತ್ತು? ಅದು ಏನೂ ಇಲ್ಲ. ಅಕ್ಕ ಬಾವ ಡಾಕ್ಟರ್ ಹತ್ರ ಹೋದ್ರಲ್ಲ, ಬಾವನಿಗೆ ಏನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿ ಬಾವ ಬೇಗ ಹುಷಾರಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚಿದೆ ಅಷ್ಟೆ. ಓ ಸರಿ ಸರಿ, ನಾನು ಅನ್ಕೊಂಡೆ ನಮ್ಮ ಹಾಗೆ ನೀನು ವ್ರತ ಗೀತ ಮಾಡ್ತಿದ್ಯೇನೋ ಅಂತ. ಆದರೆ ನೀನು ಹೇಗೆ ಮಾಡೋದಕ್ಕೆ ಸಾಧ್ಯ? ನಿನಗಿನ್ನೂ ಮದುವೆನೇ ಆಗಿಲ್ವಲ್ಲ. ನಾವು ಯಾರೂ ತಿಂಡಿ ತಿಂತಿಲ್ಲ. ನಾವು ತಿಂದೇ ಹೋದರೂ ಬೇರೆಯವ್ರಿಗೆ ಅಡುಗೆ ಮಾಡಿ ಬಡಿಸೋದು ಈ ಹೆಂಗಸರಿಗೆ ತಪ್ಪಲ್ಲ ನೋಡು. ನೀವ್ಯಾಕೆ ತೊಂದರೆ ತಗೊಳಕ್ಕೆ ಹೋದ್ರಿ? ನಿನಗೆ ಅಂತ ಮಾಡದೆ ಹೋದರೂ ಮನೆಯಲ್ಲಿರೋ ಗಂಡಸರಿಗೆ ಮತ್ತು ನಿಮ್ಮ ಅಕ್ಕನಿಗೂ ಅಡುಗೆ ತಿಂಡಿ ಮಾಡಬೇಕಲ್ಲಮ್ಮ. ಏನೇ ಹೇಳು, ನಿಮ್ಮ ಅಕ್ಕ ತಂಗಿರ ಅದೃಷ್ಟ ಸೂಪರ್ ಆಗಿದೆ. ನಾವೆಲ್ಲ ಈ ವ್ರತ ಮಾಡ್ತಿದ್ರೆ ನಿಮ್ಮ ಅಕ್ಕನಿಗೆ ಆ ಉಪವಾಸ ವ್ರತದ ಚಿಂತೆನೇ ಇಲ್ಲ ನೋಡು. ಅದೇನೋ ತುಂಬ ಕೆಲಸ ಇದೆಯಂತೆ. ಇಂಥ ಟೈಮಲ್ಲಿ ಉಪವಾಸ ಮಾಡೋದು ಬೇಡ ಅಂತ ಅಮ್ಮಾಜಿ ಹೇಳಿದ್ರು. ಇನ್ನು ನಿನಗಿನ್ನೂ ಮದುವೆನೇ ಆಗಿಲ್ವಲ್ಲ. ಹಾಂ, ಅಕ್ಕ ತಂಗಿರಿಬ್ರು ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿರಿ. ತಗೋ, ಇರಲಿ ತಗೋ. ನಾನಿವತ್ತು ಉಪವಾಸ ಮಾಡ್ತಾ ಇದ್ದೀನಿ, ನನಗೆ ತಿಂಡಿ ಬೇಡ. ವೆರಿ ಗುಡ್ ನಂದನ್, ತುಂಬ ಡೆವಲಪ್ಮೆಂಟ್ಸ್ ಕಾಣಿಸ್ತಾ ಇದೆ. ಎಕ್ಸ್ರೇ ನೋಡಿದ್ದೀನಿ, ಕ್ರ್ಯಾಕ್ ಕೂಡ ಹೀಲ್ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಡಾಕ್ಟರ್. ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು ನಿಮಗಲ್ಲ, ನಿಮ್ಮನ್ನು ಇಷ್ಟು ದಿನ ಇಷ್ಟು ಚೆನ್ನಾಗಿ ನೋಡಿಕೊಂಡು ಇಷ್ಟು ಬೇಗ ಕ್ಯೂರ್ ಆಗೋ ರೀತಿ ಮಾಡಿದಾರಲ್ಲ ನಿಮ್ಮ ವೈಫ್ ಪದ್ಮಿನಿ ಅವ್ರಿಗೆ. ಥ್ಯಾಂಕ್ ಯು ಡಾಕ್ಟರ್. ನನ್ನ ನೀವು ಯಾರಾದರೂ ಸಹಾಯ ತೊಗೊಂಡೆ ಓಡಾಡಬೇಕು. ಟ್ಯಾಬ್ಲೆಟ್ಸ್ನ ಕಂಟಿನ್ಯೂ ಮಾಡಿ, ಆಮೇಲೆ ತುಂಬ ಓಡಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಹುಷಾರಾದ್ಮೇಲೂ ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ? ಸರಿ ಡಾಕ್ಟರ್. ಡಾಕ್ಟರ್, ಇವ್ರ ಹಾಲನ್ನ ಕುಡಿಯೋದೇ ಇಲ್ಲ, ಅದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಕುಡೀರಿ ಅಂದ್ರೂ ಕೇಳಲ್ಲ. ಹಣ್ಣು ತರಕಾರಿ ಎಲ್ಲ ತೊಗೊಂಡೋಗಿ ಇವ್ರು ಮುಂದೆ ಹಿಡಿದ್ರು ಬೇಡ ಅಂತಾರೆ. ನೀವಾದರೂ ಸ್ವಲ್ಪ ಹೇಳಿ. ಅಲ್ಲ ನಂದನ್, ನಿಮ್ಮ ವೈಫ್ ನಿಮ್ಗೆ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ, ಅವ್ರು ಹೇಳಿದ್ರೆ ನೀವು ಕೇಳಬೇಕಲ್ವಾ? ಬರೀ ಟ್ಯಾಬ್ಲೆಟ್ಸ್ ಮಾತ್ರ ಅಲ್ಲ, ಫ್ರೂಟ್ಸು, ವೆಜಿಟೇಬಲ್ಸು, ಮಿಲ್ಕು ಎಲ್ಲ ತೊಗೋಬೇಕು. ಚಿಕ್ಕ ಮಗುದ್ರ ಹಠ ಮಾಡಿದ್ರೆ ಅವ್ರು ಹೇಳಿದ್ರೆ ಕೇಳಿ. ಓಕೆ? ಇದರಲ್ಲಿ ಟ್ಯಾಬ್ಲೆಟ್ಸ್ ಯಾವ್ದು ಕಂಟಿನ್ಯೂ ಮಾಡಬೇಕು ಅಂತ ನಾನು ಬರೆದಿದ್ದೀನಿ, ರೆಗ್ಯುಲರಾಗಿ ತೊಗೊಳ್ಳಿ. ಓಕೆ? ಥ್ಯಾಂಕ್ಸ್ ಡಾಕ್ಟರ್. ಥ್ಯಾಂಕ್ ಯು. ನಂದನ್ ಅವರೇ ನಿಂತ್ಕೊಳ್ಳಿ. ಯಾಕಂದ್ ಜೋರಾಗಿ ನಡೀತಿದ್ದೀರಾ? ಡಾಕ್ಟರ್ ಈಗಷ್ಟೇ ಹೇಳಿದ್ರಲ್ವಾ ನಿಧಾನಕ್ಕೆ ನಡೀರಿ ಅಂತ. ನಿಂತ್ಕೊಳ್ಳಿ. ಮುಟ್ಬೇಡ ನೀನು. ಹೇಳಿದ್ದೆ ತಾನೇ ನಿನಗೆ ಒಳಗೆ ಬರಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಆದರೂ ಯಾಕೆ ಬಂದೆ? ಓ, ನನ್ನ ಹುಷಾರು ಮಾಡಿದ್ದೆ ನೀನಿಲ್ಲದೆ ಇದ್ದಿದ್ರೆ ನಾನು ಇಷ್ಟು ಬೇಗ ಇಷ್ಟು ನಡೆಯೋ ಥರ ಆಗ್ತಾನೆ ಇರಲಿಲ್ಲ ಅಂತ ತೋರಿಸ್ಕೊಳಕ್ಕ. ಅಯ್ಯೋ, ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ಖಂಡಿತ ಇಲ್ಲ. ನಾನಿರುವಾಗ ನೀವು ಒಬ್ಬರೇ ಯಾಕೆ ನಡ್ಕೊಂಡು ಹೋಗ್ಬೇಕು ನಂದನವ್ರೆ? ಏನು ನೀನಿರೋದು? ಇಷ್ಟಕ್ಕೂ ಯಾರು ನೀನು ನನಗೆ? ನಾನೇನು ಹುಡುಗಾಟಕ್ಕೆ ಕೋಪ ಮಾಡ್ಕೊಳ್ತಿದ್ದೀನಿ ಅಂದ್ಕೊಂಡಿದ್ಯಾ? ನನಗೆ ನೀನು ಬೇಡ ಅಂದರೆ ಬೇಡ ಅಷ್ಟೇ. ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಏನು? ನಾನು ನಿಮ್ಮ ಕಣ್ಮುಂದೆ ಬರಬಾರ್ದ? ಮತ್ತೆಲ್ಲಿಗೆ ಹೋಗ್ಲಿ ನಂದನವ್ರೆ? ನಾನು ಎಲ್ಗಾದ್ರೂ ಹೋಗು. ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಬಂದೈತಾ? ನೀವು ಕ್ಷಮಿಸ್ಲೇಬಾರ್ದಷ್ಟು ಕೆಟ್ಟೋಣ ಅನಿಸ್ತೈತಾ ನಂದನವ್ರೆ? ಇನ್ನೇನು, ನೀನು ಮಾಡಿರೋ ದ್ರೋಹಕ್ಕೆ ಇಷ್ಟು ದಿನ ನಿನ್ನ ಜೊತೆ ಮಾತಾಡ್ತಿರೋದು, ನಿನ್ನ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ನಂದನವ್ರೆ, ನಾನು ನಿಮಗೆ ಮತ್ತೆ ಹೇಳ್ತಿದ್ದೀನಿ, ನಾನು ನಿಮಗೆ ಯಾವ ದ್ರೋಹನೂ ಮಾಡಿಲ್ಲ. ಅವತ್ತು ನನ್ನ ಪರಿಸ್ಥಿತಿ ಹಂಗಿತ್ತು. ಅದನ್ನು ನಿಮಗೆ ನಾನು ವಿವರವಾಗಿ ಹೇಳೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ ನೀವು. ನನಗೆ ಒಂದೇ ಒಂದು ಅವಕಾಶ ಕೊಡಿ. ಏಯ್, ಪ್ಲೀಸ್ ಹೇಳಿದ್ನೇ ಹೇಳಿ 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 ಇರಿಟೇಟ್ ಮಾಡಬೇಡ.
ನನಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನೀನು ಏನು ಹೇಳಿದ್ರು ನಾನು ಕೇಳಿಸ್ಕೊಳಲ್ಲ. ತಪ್ಪು ತಪ್ಪೆ. ಅದಕ್ಕೆ ನೀನೆಷ್ಟೇ ಸಮಜಾಯಿಷಿ ಕೊಟ್ಟರು, ಸಮರ್ಥನೆ ಕೊಟ್ಟರು, ವಿವರಣೆ ಕೊಟ್ಟರು ಅದು ಸರಿ ಅನ್ಸ್ಕೊಳಲ್ಲ. ನನ್ನವರೇ ಪ್ಲೀಸ್, ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ನೀವು. ಆ ಪ್ರೀತಿಗೋಸ್ಕರನಾದರೂ ಒಂದೇ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ. ಪ್ರೀತಿನ? ಯಾವ ಪ್ರೀತಿ? ನನ್ನ ಪ್ರೀತಿ ಪಡ್ಕೊಳ್ಳೋ ಅರ್ಹತೆ ಇದೆಯಾ ನಿನಗೆ? ನಾನು ಪ್ರೀತಿಸಿದ್ದು ನನ್ನ ಹುಡುಗಿನ, ನನ್ನ ಹೆಂಡತಿ ಆಗೋಳನ್ನ. ಆದರೆ ನೀನು ನನ್ನ ಹೆಂಡತಿ ಆಗಲೇ ಇಲ್ವಲ್ಲ. ಈ ಪ್ರೀತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ಅವತ್ತು ಮದುವೆ ದಿನ ಡ್ಯಾನ್ಸ್ ಶೋಗೆ ಹೋಗೋವಾಗ ಇದೇ ಪ್ರೀತಿನ ಎಡಗಾಲನ್ನು ಒದ್ದು ಹೋದ್ಯಲ್ಲ. ಅವತ್ತು ನೆನಪಾಗ್ಲಿಲ್ವ ಈ ಪ್ರೀತಿ? ಹಾ, ನನ್ನ ಹೆಂಡ್ತಿನೇ ಅಲ್ಲದೆ ಇರೋಳು, ನನ್ನ ಪ್ರೀತಿಗೆ ಬೆಲೆನೇ ಕೊಡದೆ ಇರೋಳು ನನಗೆ ಬೇಕಾಗಿಲ್ಲ. ಸರಿಯಾಗಿ ಕೇಳಿಸ್ಕೊ, ನೀನು ನನ್ನ ಹಿಂದೆ ಬರಬೇಡ. ನನ್ನ ಯಾವ ಕೆಲಸನೂ ನೀನು ಮಾಡಿಕೊಡ್ಬೇಡ. ಹೆಂಡ್ತಿನೇ ಅಲ್ಲದೆ ಇರೋ ನೀನು ಹೆಂಡ್ತಿಯನ್ನು ಅಧಿಕಾರ ಚಲಾಯಿಸಕ್ಕೆ ಯಾಕೆ ಬರ್ತಾ ಇದೀಯಾ? ಹೊರಟೋಗಿ ನನ್ನ ಜೀವನದಿಂದ. ನನ್ನ ದೃಷ್ಟಿನೇ ತಾಗತ್ತೇನೋ. ಕೈ ಮುಗಿತೀನಿ, ಇವತ್ತು ಮಾತ್ರ ನನ್ನ ಬಾ ಅಂತ ಕರಿಬೇಡಿ. ಯಾಕಂದ್ರೆ ಇವತ್ತು ನನ್ನ ಮದುವೆ. ನೀನು ಮದುವೆಗಿನ ಮುಂಚೆ ನಿನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡೋ ಜವಾಬ್ದಾರಿ ನಂದು. ಈ ಹೂವಿನ ಜೊತೆ ಈ ಪತ್ರ ಕೊಟ್ಬಿಡು. ಇಲ್ಲ ಇಲ್ಲ ಇಲ್ಲ, ನಾನು ಸೈನ್ ಮಾಡಕ್ಕಿಲ್ಲ. ನಾನು ಪ್ರೀತಿಸಿದ್ದು ನನ್ನ ಹುಡುಗಿನ, ನನ್ನ ಹೆಂಡತಿ ಆಗೋಳನ್ನ. ಆದರೆ ನೀನು ನನ್ನ ಹೆಂಡತಿ ಆಗಲೇ ಇಲ್ವಲ್ಲ. ಈ ಪ್ರೀತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ. ಅವತ್ತು ಮದುವೆ ದಿನ ಡ್ಯಾನ್ಸ್ ಶೋಗೆ ಹೋಗೋವಾಗ ಇದೇ ಪ್ರೀತಿನ ಎಡಗಾಲನ್ನು ಒದ್ದು ಹೋದ್ಯಲ್ಲ. ಅವತ್ತು ನೆನಪಾಗ್ಲಿಲ್ವ ಈ ಪ್ರೀತಿ? ಹೊರಟೋಗಿ ನನ್ನ ಜೀವನದಿಂದ. ನಿನ್ನ ಮುಖ ನೋಡದೆ ಇದ್ಬಿಡ್ಬೋದು, ನಿನ್ನ ಫೋಟೋಗಳನ್ನ ಕಣ್ಣಿಗೆ ಕಾಣಿಸ್ತಿರೋಷ್ಟು ದೂರಕ್ಕೆ ಎಸ್ಬಿಡ್ಬೋದು. ಆದರೆ ಮನಸ್ಸಲ್ಲಿರೋ ನಿನ್ನನ್ನು ಹೇಗೆ ಅಳಿಸ್ಲಿ? ಅದು ನನ್ನಿಂದ ಸಾಧ್ಯನಾ? ಯಾಕಿಷ್ಟು ಆಳವಾಗಿ ಬೆರ್ತೋಗಿದ್ಯಾ ನೀನು ನನ್ನಲ್ಲಿ? ನಿನ್ನ ಮನಸ್ಸಿಂದ ಕಿತ್ತು ಹಾಕಿ ನನ್ನ ಹಗುರ ಆಗೋಕೆ ಸಾಧ್ಯನೇ ಇಲ್ವಾ? ನಂದನವ್ರೆ, ನೀವು ನನ್ನನ್ನು ರಸ್ತೆ ಮಧ್ಯೆ ಬಿಟ್ಟು ಹೋಗಿರ್ಬೋದು, ನನಗೆ ಬೈದಿರ್ಬೋದು, ಇನ್ಯಾವತ್ತೂ ನನ್ನ ಕಣ್ಣೆದುರುಗಡೆ ಬರಬೇಡ ಅಂದಿರ್ಬೋದು. ಆದರೆ ನಾನು ಮಾತ್ರ ಬೇರೆಲ್ಲೂ ಹೋಗೋಕ್ಕಿಲ್ಲ. ನಿಮ್ಮ ಮನೆಗೆ ಬರ್ತೀನಿ. ನನ್ನಿಂದ ಹಾಳಾಗಿರೋ ನಿಮ್ಮ ಜೀವನನ ನಾನೇ ಸರಿ ಮಾಡ್ತೀನಿ. ನಿಮಗೆ ಸತ್ಯನ ಅರ್ಥ ಮಾಡಿಸಿ ಪೂರ್ವಿ ಜೊತೆ ನಿಮ್ಮ ಜೀವನ ಶುರು ಆಗೋ ಹಾಗೆ ಮಾಡಿನೇ ನಾನು ನಿಮ್ಮ ಜೀವನದಿಂದ ಹೋಗೋದು. ಅಲ್ಲಿ ತನಕ ನೀವೆಷ್ಟೇ ಬೈರಿ, ಬೇಕಿದ್ರೆ ಕತ್ತಿ ಹಿಡಿದು ನನ್ನ ಆಚೆ ತಳ್ಳಿ, ನಾನು ಮಾತ್ರ ನಿಮ್ಮ ಮನೇಲೇ ಇರ್ತೀನಿ. ಇದು ಅವತ್ತು ಅಜ್ಜಿ ಕೊಟ್ಟ ಲೆಟ್ರ್ ಅಲ್ವಾ? ತಗೋ. ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ನಂದನ್ ಅಂತಾನೆ ಇದೆ, ನನಗೆ ಬರ್ದಿರೋದು. ನಿಮ್ಗೆ ಇದೆಲ್ಲ ಗೊತ್ತಿಲ್ಲದಲ್ಲೇ ಇರೋ ವಿಷಯನ ನಿಮ್ಮ ಒಪ್ಪಿಗೆ ಕೇಳ್ಕೊಂಡೆ ಅಲ್ವಾ ನಾನು ಹೋಗಿದ್ದು? ನಾನು ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಅಂದರೆ ಇದು ಪದ್ಮಿನಿ ಬರೆದಿದ್ದ? ಮದುವೆ ದಿನ ಅವಳು ಡ್ಯಾನ್ಸಿಗೆ ಹೋಗುವಾಗ ನಾನು ಒಪ್ಪಿಗೆ ಕೇಳ್ಕೊಂಡೆ ಹೋಗಿದ್ದೀನಿ ಅಂದಿದ್ದು ನಿಜ? ಹಾಗಾದರೆ
ಏನೋ ನೀನಿಲ್ಲಿ? ಅಣ್ಣ ಪದ್ಮಿನಿ ಅಕ್ಕ ಕೊಟ್ರು ಬರಲಾ? ಬೈ ನವೀನ ಪದ್ಮಿನಿ ಕೊಟ್ಟು ಕಳಿಸಿದ್ದ? ಇದೇನು ನೆಟ್ರಿದು? ಬಂದ್ವಿಯಪ್ಪ 2 ನಿಮಿಷ. ನಂದನ್ ನಿಮಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರಂತೆ ಕಣೋ, ಬೇಗ ಬೇಗ ಬಾ. ಸರಿ. ಅಯ್ಯೋ ಹಂಗಲ್ಲ, ಒಂದು ತಿಳ್ಕೊ, ಹಾಗಲ್ಲ ನಂದನ್. ಮಾತಾಡಬೇಡ ನೀನು. ಅಂದರೆ ಪದ್ಮಿನಿ ನನಗೆ ಇಷ್ಟು ದಿನದಿಂದ ಹೇಳಕ್ಕೆ ಟ್ರೈ ಮಾಡ್ತಿದ್ದು ಇದನ್ನೇನಾ? ಅಯ್ಯೋ ಇವನ್ ಯಾಕೆ ಫೋನ್ ಮಾಡ್ತವನೆ? ಹಾಯ್ ಪದ್ಮಿನಿ, ಈ ಧ್ವನಿ ನಿನಗೆ ನೆನಪಿದ್ಯಾ? ಮರ್ತೋಗಿದ್ರೆ ಈ ಧ್ವನಿನ ನೆನಪು ಮಾಡ್ಕೊಳ್ಳಿ ಅಂತಲೇ ನಾನು ನಿನಗೆ ಫೋನ್ ಮಾಡಿದ್ದೇನೆ. ನೀನು ನನ್ನ ಜೀವನನ ಹಾಳು ಮಾಡಿ ನೀನು ನಿನ್ನ ಗಂಡನ ಜೊತೆ ಸುಖವಾಗಿದೆಯಾ ಅಲ್ವಾ? ನೋಡಿ, ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ಗೆ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಅನ್ಯಾಯ ಆಗಿದ್ದು ನನಗೆ ತಾನೆ. ನನ್ಗವತ್ತು ಮೋಸ ಮಾಡಿದ್ದು ನೀವು ತಾನೆ. ಮತ್ತೆ ಯಾಕೆ ಫೋನ್ ಮಾಡಿದ್ರಿ? ಮುಚ್ಚೆ ಬಾಯ್. ಯಾರೇ ಮೋಸ ಮಾಡಿದ್ದು ನಿನಗೆ? ಓ, ನಾನು ಅವತ್ತು ನಿನ್ನ ಮದುವೆಗೆ ವಾಪಸ್ ಹೋಗೋದಕ್ಕೆ ಬಿಡಲಿಲ್ಲ ಅಂತನಾ? ಬಿಡ್ತಿದ್ದೆ ಕಣೆ, ಬಿಡ್ತಿದ್ದೆ. ಅಗ್ರಿಮೆಂಟಿಗೆ ಸೈನ್ ಮಾಡಿದೆ, ಕಿರಿಕ್ ಮಾಡಿದ್ದು ಯಾರು? ನೀನ್ ತಾನೆ? ನನ್ನನ್ನೇ ಏಮಾರ್ಸಿ ನೀನು ತಪ್ಪಿಸ್ಕೊಂಡು ಹೋದ್ಯಲ್ಲ, ಆಮೇಲೆ ಏನಾಯ್ತು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ನೀನು ಹೋಗಿ ಮದುವೆ ಆಗಿ ಲೈಫನ್ನ ಸೆಟ್ಲ್ ಮಾಡ್ಕೊಂಡೆ. ಆದರೆ ನಾನು ನನ್ನ ಜೀವನ ಇಲ್ಲಿ ನರ್ಕ ಕೂತಿದೆ. ಅದ್ರ ಅರಿವು ನಿನ್ಗೇನಾದ್ರಿದ್ಯಾ? ಹೇಯ್, ನಿನ್ನನ್ನು ಫಾಲೋ ಮಾಡ್ಕೊಂಡು ಬರಬೇಕಾದ್ರೆ ಹಸ್ಲೂರಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು. ಇಷ್ಟು ದಿನ ಕೋಮಾದಲ್ಲಿದ್ದೆ, ಆದರೆ ಈಗ ಕಾಲು ಮುರ್ಕೊಂಡು ಕೆಲಸ ಕಳ್ಕೊಂಡು ಇಕ್ಕಾರಿ ಥರ ಬೀದಿಲಿ ಅಲಿತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನೀನೇ ಕಣೆ. ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಿಡಲ್ಲ. ಪೂರ್ವಿ, ಪರವಾಗಿಲ್ಲ, ಕೂತ್ಕೋ. ಇರ್ಲಿ ಹೇಳಿ ಅಮ್ಮಾಜಿ. ಏನಿಲ್ಲ, ನಂದನ್ನು ಪದ್ಮಿನಿ ಹಾಸ್ಪಿಟ್ಲಿಗೆ ಹೋಗಿದ್ರಲ್ಲ, ಅವ್ರ ಮನೆಗೆ ಬಂದ್ರಾ ಅಥವಾ ಹಾಗೆ ಹೊರಗಡೆ ಎಲ್ಲಾದರೂ ಹೋದ್ರಾ? ಗೊತ್ತಿಲ್ಲ ಅಮ್ಮಾಜಿ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಬಂದ್ರೋ ಇಲ್ವೋ ನಾನು ನೋಡೋಕ್ಕೆ ಆಗಲಿಲ್ಲ. ಸರಿ ಬಿಡು, ನಾನು ಫೋನ್ ಮಾಡಿ ವಿಚಾರಿಸ್ತೀನಿ.